ಹಾಯ್ ಮಾಡು. 8 ಗಂಟೆ ಆಯ್ತು, ಇನ್ನೂ ಮಲಗಿದ್ಯಾ? ಆಯ್ತಾ ಮಗ್ನ? ಏಯ್ ಇಲ್ಲೋಡಿಲಿ ಚಿನಿ. ಹಾಯ್ ಹಾಯ್ ಮಾಡು. ಹಾಯ್. ಓ ಏನೋ ಕಡಿತಿದೆ ಮಗುವಿಗೆ. ಚಿನಿ ಇವತ್ತು ನಿಂದೆ ಬ್ಲಾಗ್ ಆಯಿತಾ? ಹಾಯ್ ಮಾಡು. ಹಾಯ್ ಇಲ್ಲಿ. ಹಾಯ್. ಕಡಿತೈತೋ? ನಾನು ಆಲ್ರೆಡಿ ಎಲ್ಲ ಕೆಲಸ ಮಾಡಿ ಬಂದಿದ್ದೀನಿ. ಈಗ ಎದೊಳ್ತಿದ್ಯಾ ನೀನು? 8 ಆಯಿತು. ಸರಿ ಹೋಯ್ತಾ? ಹೋಯ್ತಾ? ಹೋಯ್ತೀನಿ. ಬಿಡು. ಹಾಯ್ ಮಾಡು. ಮಾಮಿ ಕೈ ಮುಗಿ. ಕೈ ಮುಗಿ ಮಾಮಿ, ಕೈ ಮುಗಿಬೇಕು. ಮುಗಿ ಕೈ. ಅಯ್ಯೋ ಮುಗಿ ಕೈ, ಮಾಮಿ ಕೈ ಮುಗಿ. ಮಾಮಿ ಕಪಡು. ಮಾಮಿ ಕಪಡು. ಒಳ್ಳೆ ಬುದ್ಧಿ ಕೊಡು. ತೀಟೆ ಮಾಡ್ದಂಗೆ ನೋಡ್ಕೋ ಇವತ್ತು. ಮುತ್ತ ಕೊಡು ಮಮ್ಮಿಗೆ. ಓ ಇದೇನು ಹೇಳಿ ಮತ್ತೆ ಕೇಳ್ತಿಲ್ಲ. ಹಂಗ ಮಾಡೋದು ಮಮ್ಮಿಗೆ. ಏನದು ಕೆನ್ನೆ ಕೀಳೋದು? ಎತ್ತ ಕೈಯ. ಅದು ಕೈ ಹಿಂಗೆ ಹಾಕೋದು, ಪುಷ್ ಮಾಡಬಾರ್ದು ಆಯಿತಾ? ನಡಿ ಹೋಗೋಣ, ನಡಿ ಹೋಗೋಣ. ಓ ರೆಡಿ. ಬಟ್ಟೆ ಬಿಡು, ಸರಿ ಮಾಡ್ಕೊ ಬಟ್ಟೆ. ಹಾಂ ಜಾಣ ಹಂಗ ನೋಡ್ಕೊ ಹೆಂಗದೆ ಅಂತ. ಗೋ ನಡಿಯೋ. ನಡಿ. ಹಾಂ ಯಾರು ನೋಡಿ ಗೀಚಿರೋದು ಗೋಡೆ ತುಂಬ? ಗೋಡೆ ಮೇಲೆ ಬರಿಬಾರ್ದು ಬಂಗಾರಿ. ಅದು ನೀನೆಲ್ಲ ಮಾಡಿರೋದು ಬಿಡು. ನೀನು ಬಾತ್ಕೊಳ್ಳಿ ನೋಡಿ ನಿದ್ದೆ ಮಾಡಿ ಎದ್ಬಿಡೈತಾಗಲೇ. ರಾತ್ರಿ ಮಲಗಿಸಿದ್ದಲ್ಲ. ಅಲ್ಲಿ ಅದ್ರ ಜಾಗ ಮಲ್ಕೊಳ್ಳೋದು. ಮೊಟ್ಟೆ ಇಟ್ಬಿಡುತ್ತ ಆಮೇಲೆ. ಚೇರಿಲ್ಲ. ಟೈಮ್ ನೋಡಲ್ಲಿ. 8 ಟಿ ವಿ ಹಾಕ್ಕೊಡ್ತೀನಿ, ಓಕೆನಾ? ಇದು ದಾನಿಗೆ ಬ್ರೇಕ್ಫಾಸ್ಟು. ಕ್ಯಾರೆಟ್ ತುರಿತಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತುರಿ ತಿನ್ಸೋಣ ಅಂತೇಳಿ. ಆಮೇಲೆ ಅವಳು ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಗಿ ಅಂತ ಕೇಳ್ತಿದ್ಲು. ಅದಕ್ಕೆ ಸ್ವಲ್ಪ ಒಂದೇ ಅನ್ಕೊಂಡ ಏನು ಒಗ್ಗರಣೆ ಹಾಕಿಲ್ಲ, ಹಂಗೆ ಮ್ಯಾಗಿ ಮಾಡಿದ್ದೀನಿ. ಸೊ ಇವಾಗ ಹೋಗಿ ತಿನ್ನಿಸ್ಬೇಕು. ಈಗ ಹಾಲು ಕೂಡ ಸ್ಟಾಪ್ ಮಾಡಿದ್ದೀನಲ್ವಾ, ಅವಳಿಗೆ ಹೊಟ್ಟೆ ಸಾಕ್ತಿರುತ್ತೆ ಪಾಪ. ಸೊ ತಿನ್ಸೋಣ ಬನ್ನಿ. ಮ್ಯಾಗಿ ಬೇಡ ಬೇಕು, ಬಾ ತಿನ್ನಿಸ್ತೀನಿ.
ಈ ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಾನ್ವಿಗೆ ಆ್ಯಕ್ಚುಲಿ ಮ್ಯಾಗಿ ತಿನ್ನಿಸ್ಬಿಟ್ಟು ಅವಳು ಆಟ ಆಡ್ತಿದ್ಲು. ಅಷ್ಟರಲ್ಲೇ ಅವ್ರ ಅತ್ತೆ ಬಂದು ರಜಾ ಇದೆ ಕಾಲೇಜ್ ಅಂತ ಕರ್ಕೊಂಡೋಗಿದ್ದಾರೆ. ಅವಳಿದ್ರೆ ಅವ್ಳು ಟೈಮ್ ಪಾಸ್ ಅಂತ ಹೇಳಿ. ಇದು ನೋಡಿ ನಾವೇ ಮನೇಲಿ ಅಂದರೆ ತೋಟದಲ್ಲಿ ಬೆಳ್ತಿರೋದು ಇದು. ನಾವು ಅಂಗಡಿನ ತರೋದು ಕಡ್ಡಿ ಎಷ್ಟು ಸಾಫ್ಟ್ ಇರ್ತಿದೆ ಅಂತ ಕಡ್ಡಿ ಅಂತ ಬಲ್ತೆ ಹೋಗುತ್ತೆ ಬೇಗ. ನಾನಿದು ಒಬ್ಬಳೇ ಮಾಡ್ಕೊತಿರೋದು. ಆ್ಯಕ್ಚುಲಿ ಮುದ್ದೆ ಮಾಡಿದ್ದೆ, ಅವರಿಗೆ ಬಸ್ಸಾರಿದೆ ನೋಡಿ, ಬಸ್ಸಾರು ಕೂಡ ಇದೆ, ಸೊಪ್ಪಿನ ಪಲ್ಯ. ಇದು ಎಲ್ಲ ಮಿಕ್ಸು ತೋಟದಲ್ಲೇ ಇದು ಅಂದರೆ ಕೊಂಡ್ಕೊಂಡಿರೋ ಸೊಪ್ಪಲ್ಲ, ತೋಟದಲ್ಲಿ ಸಿಕ್ಕಿರೋ ಸೊಪ್ಪು. ಇದು ತಂಗ್ಳು ಮುದ್ದೆಗೆ ಇನ್ನೂ ಸೂಪರಾಗಿರುತ್ತೆ ಗೊಜ್ಜು. ನನಗೆ ಸಾರಿದ್ರೂ ಯಾಕೋ ಗೊಜ್ಜು ತಿನ್ನಬೇಕು ಅಂತ ತುಂಬ ದಿನ ಆಗಿಬಿಟ್ಟಿತ್ತು ಗೊಜ್ಜು ತಿಂದು. ನಾನು ಒಬ್ಳಿಗೋಸ್ಕರ ಮಾಡ್ಕೊಳ್ಳೋಣ ಅಂತೇಳಿ, ಅವರು ಇಷ್ಟಪಡೋದು ಇದನ್ನ. ಅದಕ್ಕೆ ನಾನು ಒಬ್ಳು ಮಾಡಿಕೊಂಡು ಸ್ವಲ್ಪ ಮುದ್ದೆ ತಿನ್ನೋಣ ಅಂತ. ಇದನ್ನೆಲ್ಲ ಕ್ಯೂಚೂರೇ ಚೆನ್ನಾಗಿರುತ್ತೆ, ಬಟ್ ನಾನು ಅಷ್ಟು ಸ್ಟ್ರೆಂತ್ ಇಲ್ಲ ಅನಿಸುತ್ತೆ. ಕುಯ್ದಾಕ್ತೀನಿ, ಕುಯ್ದಾಕ್ಬಿಟ್ಟು ಕ್ಯೂಚ್ಬಿಟ್ಟು ತೋರಿಸ್ತೀನಿ ರೀ. ಇದಕ್ಕೆ ಸ್ವಲ್ಪ ಇಷ್ಟೇ, ನಾನು ಒಬ್ಳಿಗಲ್ವ, ಹುಣಸೆಹಣ್ಣು ಮತ್ತು ಉಪ್ಪು ಅಷ್ಟೇ ಆ್ಯಡ್ ಮಾಡ್ಕೊಂಡು ಕ್ಯೂಚೋದು ಅಷ್ಟೇ. ಈಗ ಇಷ್ಟೇ. ಇದು ಗೊಜ್ಜು ಸ್ವಲ್ಪ ಕ್ಯೂಚ್ಕೊಂಡು ತಿನ್ನಬೇಕು ನೋಡಿ. ಮುದ್ದೆ ಬಿಸಿ ಮುದ್ದೆ ಇದು. ಆ್ಯಕ್ಚುಲಿ ಮುದ್ದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ. ಇದಕ್ಕೆ ಬೇಕಾದ್ರೆ ನೀರು ಕೂಡ ಆ್ಯಡ್ ಮಾಡ್ಬೋದು. ನೀರು ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದು ಒರಿಜಿನಲ್ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ನಾನು ಡಿಪ್ ಮಾಡಿಕೊಂಡು ತಿಂತೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡ್ಕೊಳ್ಳಿ, ತಿಂದು ನೋಡಿ. ಯಾವ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗಿಂತನೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ, ನೀವು ಮಾಡ್ಕೊಂಡು ಟ್ರೈ ಮಾಡಿ. ನಾನು ಇದನ್ನು ತಿಂದ್ಬಿಟ್ಟು ಮತ್ತು ಫುಲ್ಲಂತೂ ಖಾಲಿ ಆಯಿತು. ನನ್ನಂತೂ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಖಾರ ಆಗೋಯ್ತು. ಆ್ಯಕ್ಚುಲಿ ಟೊಮೆಟೊ ಹಣ್ಣಾಗಿರೋದಿರ್ಬೇಕಿತ್ತು. ಸ್ವಲ್ಪ ಎಳ್ಮೆಣ್ಸಿಗೆ ಹಾಕ್ಬಿಟ್ಟೆ ಒಬ್ಳಿಗೇನೆ. ಸಿಕ್ಕಾಪಟ್ಟೆ ಖಾರ ಆಗ್ತಿದೆಪ್ಪ, ಮೊದಲಿಗೆ ಆಗ್ತಿಲ್ಲ ನೋಡಿ. ನಾನು ಮುದ್ದೆ ತಿಂದ್ರೂ ಇಷ್ಟು ಗೊಜ್ಜು ಮಿಕ್ಕಿದೆ. ಅಪ್ಪ ನಿಜ ನನ್ನ ಕೈಲಿ ಆಗ್ತಾಯಿಲ್ಲ ಖಾರ ತರ್ಕೊಳ್ಳೋದಕ್ಕೆ. ಹೋಗಿ ಜ್ಯೂಸ್ ಏನಾದ್ರು ಕುಡಿಬೇಕು. ಓಕೆ ಫ್ರೆಂಡ್ಸ್, ನಾನು ಬರೋ ಡೌಟೇ ಇದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೊಂದು ಪುಟ್ಟ ಬ್ಲಾಗ್ ಅಷ್ಟೇ ಇವತ್ತು. ನಾಳೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.